ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು Unacademy, ಇಂಡಿಯಾಸ್ ಲಾರ್ಜೆಸ್ಟ್ ಫ್ರೀ ಎಜುಕೇಷನ್ ಇನಿಷಿಯೇಟಿವ್. ಸಾಗರ್ ಅವ್ರಿಗೆ ನಮಸ್ಕಾರ, ನಾಗೇಶ್ ಅವ್ರಿಗೆ ನಮಸ್ಕಾರ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಕಲಿಯಿರಿ ಭಾರತದ ಟಾಪ್ ಶಿಕ್ಷಣ ತಜ್ಞರಿಂದ ಈಗ ಕನ್ನಡದಲ್ಲಿ. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ. ಫೀಲ್ ಲೈಕ್ ಯು ಆರ್ ರೈಟ್ ಇನ್ ಕ್ಲಾಸ್ ರೂಮ್. ಕಾನ್ಸೆಪ್ಟ್ ಬೇಸ್ಡ್ ಕ್ವಿಝಸ್, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಡೀಟೇಲ್ ಟೆಸ್ಟ್ ಸೀರೀಸ್, ಫ್ಲೆಕ್ಸಿಬಲ್ ಶೆಡ್ಯೂಲ್, ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್. ಲರ್ನ್ ಎನಿಥಿಂಗ್ ಎನಿವೇರ್, ಚಾಟ್ ವಿತ್ ಎಜುಕೇಟರ್ಸ್. ಇದೆಲ್ಲ ನಿಮಗೆ Unacademy ಆ್ಯಪಲ್ಲಿ ದೊರಕುತ್ತದೆ. ಸೊ ಅದರ್ ದೆನ್ ದ್ಯಾಟ್, ಹೂ ವಿಲ್ ಬಿ ಟೀಚಿಂಗ್ ಇನ್ Unacademy? ಆಲ್ ಆರ್ people who are teaching in Unacademy are top educators. ಇವರೆಲ್ಲ ಟಾಪ್ ಎಜುಕೇಟರ್ಸ್. ಏನಕ್ಕೆ ಟಾಪ್ ಎಜುಕೇಟರ್? ಬಿಕಾಸ್ ಆಫ್ ದೇರ್ ಎಕ್ಸ್ಪೀರಿಯನ್ಸಸ್. ಅದ್ರ ಜೊತೆಗೆ ತುಂಬ ಜನ ಅವ್ರ ಪಾಠಗಳನ್ನ ಲೈಕ್ ಮಾಡಿ ಅವ್ರನ್ನ ಟಾಪ್ ಎಜುಕೇಟರ್ ಮಾಡಿರ್ತಾರೆ ಆ್ಯಪಲ್ಲಿ. ಸೊ ಇಫ್ ಮೆನಿ ಪೀಪಲ್ ಹ್ಯಾವ್ ಲೈಕ್ ದ್ಯಾಟ್, ದೇ ವುಡ್ ಹ್ಯಾವ್ ಬೀನ್ ಟೀಚಿಂಗ್ ವಂಡರ್ಫುಲ್ಲಿ. ನಿಮಗೆ ಅವ್ರದ್ದು ಅರ್ಥ ಆಗುತ್ತೆ ಚೆನ್ನಾಗಿ. ನೆಕ್ಸ್ಟ್, KAS Prelims ಎಕ್ಸಾಮ್ 2020 ಟೆಸ್ಟ್ ಸೀರೀಸ್ ನಡೀತಿದೆ. ಎಲ್ಲ ಸಬ್ಜೆಕ್ಟ್ಸ್ದು ಟೆಸ್ಟ್ ಸೀರೀಸ್ ಇದೆ. ಖಂಡಿತ ಎನ್ರೋಲ್ ಆಗಿ. ನಿಮಗೆ ನಾರ್ಮಲ್ ಎನ್ರೋಲ್ಮೆಂಟಲ್ಲೇ ಇದು ಇನ್ಕ್ಲೂಡ್ ಆಗುತ್ತೆ. ಸೊ ಕೋರ್ಸ್ ಎನ್ರೋಲ್ಮೆಂಟಲ್ಲಿ ಟೆಸ್ಟ್ ಸೀರೀಸ್ ಅದ್ರ ಜೊತೆಗೆ ಭಾಗವಾಗಿರುತ್ತೆ. ಸೊ ಎಲ್ಲ ಸಬ್ಜೆಕ್ಟು ಇದೆ. ಈ ಟೆಸ್ಟ್ ಸೀರೀಸು ನೀವು ಸ್ಯಾಟರ್ಡೇಸ್ ಇಲ್ಲ ಸಂಡೇಸು ತೊಗೋಬೋದು. ಅದರ್ ದೆನ್ ದಟ್, ಟಾಪಿಕ್ಸ್ ವೈಡ್ ವೆರೈಟೀಸ್ ಆಫ್ ಟಾಪಿಕ್ಸ್ ಕವರ್ ಆಗುತ್ತೆ. ಕರ್ನಾಟಕ ಸ್ಟೇಟ್ ಸ್ಪೆಸಿಫಿಕ್ ಟಾಪಿಕ್ಸು, FDAಗೆ ಇಲ್ಲ ನಿಮಗೆ KPSCಗೆ, KASಗೆ ಪ್ರತಿಯೊಂದಕ್ಕೂ ಟಾಪಿಕ್ ಕವರ್ ಆಗೋ ಥರನೇ ಇಲ್ಲಿ ಮಾಡ್ತಾರೆ. ನೆಕ್ಸ್ಟು ಸ್ಪೆಷಲ್ ಕ್ಲಾಸಸ್ ಇರುತ್ತೆ. ಟಾಪ್ ಎಜುಕೇಟರ್ಸ್ ಇಂದ ಸ್ಪೆಷಲ್ ಕ್ಲಾಸಸ್ ಫ್ರೀ ಆಗಿರುತ್ತೆ. ಆಲ್ ಯು ನೀಡ್ ಟು ಡೂ ಇಸ್ ಟು ಗೋ ಟು Unacademy ಆ್ಯಪ್ ಆ್ಯಂಡ್ ಗೆಟ್ ದ ಸ್ಪೆಷಲ್ ಕ್ಲಾಸಸ್. ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಟೀಚಿಂಗ್ ಹೇಗಿರುತ್ತೆ. ಅವ್ರನ್ನ ಫಾಲೋ ಮಾಡ್ಬೋದು, ಅವ್ರ ಕ್ಲಾಸಸ್ನ ನೀವು ನೋಡ್ಬೋದು. ಸೊ ಅದಲ್ಲದೆ ನಿಮಗೆ ಕೋರ್ಸಲ್ಗೆ ಎನ್ರೋಲ್ ಆದರೆ ನಿಮಗೆ ಕ್ಲಾಸಸ್ ಇರುತ್ತೆ, ಕ್ರಾಶ್ ಕೋರ್ಸಸ್ ನಡೀತಿರುತ್ತೆ, ವೈಡ್ ವೆರೈಟೀಸ್ ಆಫ್ ಕ್ರಾಶ್ ಕೋರ್ಸಸ್ ಆ್ಯಂಡ್ ಇಟ್ ವಿಲ್ ಬಿ ವಂಡರ್ಫುಲ್. ನಿಮಗೆ ಇಷ್ಟನೂ ಆಗುತ್ತೆ. ನೆಕ್ಸ್ಟು 5 ಕೀ ಫೀಚರ್ಸ್ ಆಫ್ Unacademy. Unacademyದ 5 ಇಂಪಾರ್ಟೆಂಟ್ ಕೀ ಫೀಚರ್ಸ್ ಇದೆ. ಸ್ಟಡಿ ಫ್ರಮ್ ಹೋಮ್. ನೀವು ಮನೆಯಲ್ಲೇ ಕೂತ್ಕೊಂಡು ಇದು ಮಾಡ್ಬೋದು. ಕರ್ನಾಟಕದ ಯಾವುದೇ ಮೂಲೆ ಪ್ರದೇಶದಿಂದ ನೀವು ಬೇಕಾದರೂ ಅಸೆಸ್ಮೆಂಟ್ ಇರುತ್ತೆ, ಎಲ್ಲಿ ಬೇಕಾದರೂ ಕಲಿಬೋದು. ಸೊ ಸ್ಟಡಿ ಅಟ್ ಯುವರ್ ಫಿಂಗರ್ ಟಿಪ್ಸ್ ಥರ. ಅದ್ರ ಜೊತೆಗೆ 18 ರೂಪೀಸ್ ಪರ್ ಡೇ. ನೀವು ಆಚೆ ಬಂದು ಬೆಂಗಳೂರಿಗೆ ಬಂದು ಅಲ್ಲಿ ಓದೋದಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು 18 ರೂಪೀಸ್ ಅಷ್ಟೇ, ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗಿಂತ ಕಮ್ಮಿ ಅಷ್ಟರಲ್ಲೇ ನಿಮಗೆ ದೊರಕುತ್ತದೆ. ಅದರ್ ದೆನ್ ದಟ್, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್, EMI ಪೇಮೆಂಟ್ ಕೂಡ ಇರುತ್ತೆ ನಿಮಗೆ ಈಸಿ ಆಗಲಿ ಅಂತ. ಸೊ ಅದ್ರ ಜೊತೆಗೆ ನನ್ನ ಹೆಸರು ಸಂಕೇತ ರೆಡ್ಡಿ. ನಾನು Unacademy ಪ್ಲಸ್ಸಲ್ಲಿ ಎಜುಕೇಟರ್ ಆಗಿದ್ದೀನಿ. ಅದ್ರ ಜೊತೆಗೆ ನೀವು ನನ್ನ ರೆಫರಲ್ಸ್ ಕೋಡ್ ಸಂಕೇತ್ ಲೈವ್ ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಯೋಗೇಶ್ ಅವ್ರಿಗೆ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಸೊ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಈ ಕೆಳಗಡೆ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಿಮಗೆ ಇದು ಈ ಥರ ಒಂದು ಲಿಂಕ್ ಕಾಣಿಸುತ್ತೆ. ಅದು ಪ್ರೆಸ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಗೇಟ್ವೇ ಕರ್ಕೊಂಡು ಹೋಗುತ್ತೆ. ಆ ಪೇಮೆಂಟ್ ಗೇಟ್ವೇಲಿ ನಿಮಗೆ ಆಲ್ರೆಡಿ 10% ಡಿಸ್ಕೌಂಟ್ ಕೂಡ ಆ್ಯಡ್ ಆಗಿರುತ್ತೆ. ಅದ್ರ ಜೊತೆಗೆ ಏನರ ಮೇಲೆ ಡಿಸ್ಕೌಂಟು. ಸೊ ನಿಮಗೆ ಈ ಕೋರ್ಸ್ ಬಂದುಬಿಟ್ಟು 7,000 ರೂಪಾಯಿಗೆ ಎಲ್ಲ KPSC ರಿಲೇಟೆಡ್ ಎಕ್ಸಾಮ್ಸು ನಿಮಗೆ ಇದರಲ್ಲಿ ಇದಾಗುತ್ತೆ. ಸೊ ಇಟ್ ಈಸ್ ಈಸಿ ಫಾರ್ ಯು. ಅದ್ರ ಜೊತೆಗೆ ನಿಮಗೆ 10% ಡಿಸ್ಕೌಂಟ್ ಹಾಕಿದ್ರೆ 6,300 ರೂಪೀಸ್ಗೆ ಬರುತ್ತೆ. ಸೊ ಯು ವಿಲ್ ಗೆಟ್ 583 ರೂಪೀಸ್ ಮಂತ್ಗೆ. 583 ರೂಪಾಯಿ ಮಾತ್ರನೇ ಪರ್ ಮಂತ್ಗೆ. ಅಂದರೆ 18 ರೂಪಾಯಿ ಮಾತ್ರನೇ. ಪ್ಲೀಸ್ ಯೂಟಿಲೈಸ್ ದಿಸ್ ಆಪರ್ಚುನಿಟಿ. ಕರ್ನಾಟಕ PCSಗೆ ಸಬ್ಸ್ಕ್ರೈಬ್ ಆಗಿ. ಓಕೆ. ಸೊ ಇವತ್ತೇನು ಮಾಡ್ತಿದ್ವಿ? ಇವತ್ತು ಫಂಡಮೆಂಟಲ್ ರೈಟ್ಸ್ ಲಾಸ್ಟ್ ಪಾರ್ಟ್ಸ್ ಮುಗಿಸ್ತೀನಿ. ಅದಾದಮೇಲೆ ನಾಳೆ ನಾನು ಮತ್ತೆ ನಿಮಗೆ ಪಾರ್ಲಿಮೆಂಟ್ ಬಗ್ಗೆ ಮಾಡೋಣ, ಮತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟು, ಮತ್ತು ಬೇರೆಯವನ್ನೆಲ್ಲ ಒಂದೊಂದು ಸ್ಟೆಪ್ಪೇ ಮಾಡ್ಕೊಂಡು ಹೋಗೋಣ. ನಾಳೆ ಪಾರ್ಲಿಮೆಂಟ್ ಬಗ್ಗೆ ಮಾಡೋಣ. ರಘುನಾಥ್ ಅವ್ರಿಗೆ ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ. ಕ್ಲಿಯರ್? ಸೊ ಪಾಲಿಟಿ ಟೆಸ್ಟ್ ಸೀರೀಸ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಮಾಡೋಣ. ಸೊ ಮೂಲಭೂತ ಹಕ್ಕುಗಳು. ಫಸ್ಟ್ ಕ್ವಶನ್ ನೋಡೋಣ. ವೈ ಆರ್ ದ ರೈಟ್ಸ್ ಲಿಸ್ಟೆಡ್ ಇನ್ ದ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಕಾಲ್ಡ್ ಫಂಡಮೆಂಟಲ್ ರೈಟ್ಸ್? ಸೊ ಬರೀ ಪಾರ್ಟ್ 3 ಇರೋ ರೈಟ್ಸ್ನ ಮಾತ್ರ ಫಂಡಮೆಂಟಲ್ ರೈಟ್ಸ್ ಅಂತ ಯಾಕೆ ಹಾಕಿದ್ದೀವಿ? ಬೇರೆ ಕಡೆ ಇರೋ ರೈಟ್ಸ್ನ ಯಾಕೆ ನಾವು ಫಂಡಮೆಂಟಲ್ ರೈಟ್ಸ್ ಹಾಕಿಲ್ಲ? ಸೊ ಪ್ರಶ್ನೆ ಇದು. ಸೊ ಸಂವಿಧಾನದ ಭಾಗ 3ರಲ್ಲಿ ಪಟ್ಟಿ ಮಾಡಲಾದ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎಂದು ಏಕೆ ಕರೆಯಲಾಗುತ್ತದೆ? ಸೊ ದೀಸ್ ರೈಟ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ರಿಸರ್ವ್ಡ್ ಫಾರ್ ಸಿಟಿಸನ್ಸ್ ಆಫ್ ಇಂಡಿಯಾ. ಹೌದಾ? ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಬರೀ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಸಿಟಿಸನ್ಸ್ ಆಫ್ ಇಂಡಿಯಾನ, ನಾನ್ ಸಿಟಿಸನ್ಸು ಬರ್ಬೋದಾ? ಯೋಚನೆ ಮಾಡಿ ಸರ್.
Next one, these rights are separately listed and made special provisions for their protection. Fundamental rights part 3 ಅಲ್ಲಿರೋದಕ್ಕೆ ಪ್ರೊಟೆಕ್ಷನ್ ಇದೆಯಾ? ಆರ್ ದೇ ಪ್ರೊಟೆಕ್ಟೆಡ್? These rights are protected or not? Fundamental rights which are in the part 3 are protected. How these are protected? Article 13 ಹೇಳುತ್ತೆ, Article 32 ಹೇಳುತ್ತೆ, they are protected. So ಮುಂದೆ ನೋಡೋಣ. The Constitution itself ensures that they are not violated by the government. So ಕಾನ್ಸ್ಟಿಟ್ಯೂಷನ್ನೇ ಖಚಿತಪಡಿಸೋದು, ಸಂವಿಧಾನನೇ ಖಚಿತಪಡಿಸುತ್ತೆ. ಏನಂತ ಖಚಿತಪಡಿಸುತ್ತೆ? ದೇ ಆರ್ ನಾಟ್ ವೈಲೇಟೆಡ್ ಬೈ ದ ಗೌರ್ಮೆಂಟ್ ಅದನ್ನ ವೈಲೇಟ್ ಮಾಡ್ದಂಗೆ ನೋಡ್ಕೊಳ್ಳೋದು ಯಾರು ಮಾಡೋದು? ಕಾನ್ಸ್ಟಿಟ್ಯೂಷನ್ ನೋಡ್ಕೊಳ್ಳುತ್ತೆ. ಸೊ ಇದು ಕರೆಕ್ಟಾ? ಸೊ ನೋಡೋಣ, ಸ್ಟೇಟ್ಮೆಂಟ್ 1 ಕರೆಕ್ಟಾ? ಸ್ಟೇಟ್ಮೆಂಟ್ 1 ರಾಂಗ್. ಯಾಕಂದ್ರೆ ದೇ ಆರ್ ನಾಟ್ ಎಕ್ಸ್ಕ್ಲೂಸಿವ್ಲಿ ರಿಸರ್ವ್ಡ್ ಫಾರ್ ಸಿಟಿಸನ್ಸ್, ಇಟ್ ಈಸ್ ದೇರ್ ಫಾರ್ ನಾನ್ ಸಿಟಿಸನ್ಸ್ ಆಲ್ಸೋ. Statement 2 correct? Howdu? Statement 2 correct. We have protection for fundamental rights. Yes. Statement 3 correct? Howdu? Statement 3 no correct. Because this is against the exploitation of fundamental rights, are against the exploitation of state. So 2 and 3 correct, 1 wrong. Best option banbittu C. C is equal to 2 and 3. 1 ge answer C. Okay na sir? Next question go na. Right to equality provides that state shall confirm no title on a person except those. Right to equality provides that state shall confirm no titles on a person except those who enjoy hereditary entitlements, who excels themselves in the academic field, who excels themselves in the military field. Which of the statements given above is correct? ಸಮಾನತೆಯ ಹಕ್ಕನ್ನು ಹೊರತುಪಡಿಸಿ ರಾಜ್ಯವು ವ್ಯಕ್ತಿಯ ಮೇಲೆ ಯಾವುದೇ ಶೀರ್ಷಿಕೆಯನ್ನು ನೀಡುವುದಿಲ್ಲ. ಸೊ ವಿಚ್ ಆಫ್ ದೀಸ್? ನಮಗೆ ರೈಟ್ ಟು ಈಕ್ವಾಲಿಟಿ ಕೆಳಗಡೆ ಪ್ರಾಹಿಬಿಷನ್ ಆಫ್ ಟೈಟಲ್ಸು ಯಾವ ಆರ್ಟಿಕಲಲ್ಲಿದೆ ಸರ್? ಪ್ರಾಹಿಬಿಷನ್ ಆಫ್ ಟೈಟಲ್ಸು ಯಾವ ಆರ್ಟಿಕಲಲ್ಲಿದೆ? ಸೊ ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ಪ್ರಾಹಿಬಿಷನ್ ಆಫ್ ಟೈಟಲ್. ಯಾವ ಆರ್ಟಿಕಲಲ್ಲಿದೆ ಸರ್ ಪ್ರಾಹಿಬಿಷನ್ ಆಫ್ ಟೈಟಲ್? ಸೊ ಆ ಆರ್ಟಿಕಲ್ ಪ್ರಕಾರ ನಾವು ನೋಡಿದ್ರೆ, ಸೊ ಅದರಲ್ಲಿ ಟೈಟಲ್ ಪ್ರಾಹಿಬಿಷನ್ ಹೌದು. ರಾಜ್ಕುಮಾರ್ ಅವ್ರು ಹೇಳ್ತಿದ್ದಾರೆ 18 ಅಂತ. ಕರೆಕ್ಟ್ ಸರ್. ಆರ್ಟಿಕಲ್ 18 ಕೆಳಗಡೆ ವಿ ಹ್ಯಾವ್ ಪ್ರಾಹಿಬಿಷನ್ ಆಫ್ ಟೈಟಲ್ಸ್. ಅದ್ರ ಕೆಳಗಡೆ ಹೆರಿಡಿಟ್ರಿ ಎಂಟೈಟಲ್ಮೆಂಟ್ಸ್. ಈಗ ಹೆರಿಡಿಟ್ರಿ ಎಂಟೈಟಲ್ಮೆಂಟ್ನ ನಾವು ಪ್ರಾಹಿಬಿಟ್ ಮಾಡಿದ್ದೀವಾ? ಹೂ ಎಕ್ಸೆಲ್ಸ್ ದೆಮ್ಸೆಲ್ಸ್ ಇನ್ ದ ಅಕಾಡೆಮಿಕ್ ಫೀಲ್ಡ್. ಅಕಾಡೆಮಿಕ್ ಫೀಲ್ಡಲ್ಲಿ ಯಾರಿಗಾದ್ರೂ ಇದು ಎಕ್ಸಾಂಪಲ್ ಡಾಕ್ಟರೇಟ್ ಕೊಡ್ತೀವಲ್ಲ, ಡಾಕ್ಟರ್ PhD ಮಾಡಿದವ್ರಿಗೆ, ಸೊ ಅವ್ರ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತೀವಿ. ಸೊ ಆ ಡಾಕ್ಟರ್ ಅಂತ ಹಾಕ್ಕೋಬೋದಾ? ಯಾಕಂದರೆ ಅದು ಅಕಾಡೆಮಿಕ್ ಫೀಲ್ಡಲ್ಲಿ ಬಂದಿರೋದಕ್ಕೆ ಹಾಕ್ಕೋಬೋದು. ಹೂ ಎಕ್ಸೆಲ್ಸ್ ದೆಮ್ಸೆಲ್ಸ್ ಇನ್ ದ ಮಿಲಿಟ್ರಿ ಫೀಲ್ಡಲ್ಲಿ ಹಾಕ್ಕೋಬೋದಾ? ಮಿಲಿಟ್ರಿ ಫೀಲ್ಡು ಹಾಕ್ಕೋಬೋದು ಸರ್. ಮೇಜರ್, ಜನರಲ್, ಕರ್ನಲ್, ಸೊ ನಾವು ಹಾಕ್ಕೋಬೋದು. ಸೊ ಹೆರಿಡಿಟ್ರಿ ಎಂಟೈಟಲ್ಮೆಂಟ್ಸ್, ರಾಜಾದಿರಾಜ, ರಾಜಬಹದ್ದೂರ್ ಆ ಥರ ಹಾಕ್ಕೋಬೋದಾ? ಇಲ್ಲ ಸರ್, ಆ ಥರ ಹಾಕ್ಕೊಳಕ್ಕಾಗಲ್ಲ. ಸೊ 1 ಹಾಕ್ಕೊಳಕ್ಕಾಗಲ್ಲ, 2 and 3 ಹಾಕ್ಕೋಬೋದು. ಸೊ ಆರ್ಟಿಕಲ್ 18 ಕೆಳಗಡೆ ಪ್ರಾಹಿಬಿಷನ್ ಆಫ್ ಟೈಟಲ್ಸ್ ಬರುತ್ತೆ. ಅದರಲ್ಲಿ ಎಕ್ಸೆಪ್ಷನ್ಸ್ ಬರುತ್ತೆ. ಯಾವುದು ಎಕ್ಸೆಪ್ಷನ್ಸು? ಅಕಾಡೆಮಿಕ್ ಫೀಲ್ಡ್ಸು ಮತ್ತು ಮಿಲಿಟ್ರಿ ಫೀಲ್ಡ್ಸಲ್ಲಿ. ಅಕಾಡೆಮಿಕ್ ಟೈಟಲ್ಸು, ಮಿಲಿಟ್ರಿ ಫೀಲ್ಡ್ಸಲ್ಲಿ ಎಕ್ಸೆಪ್ಷನ್ಸು. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಬರುತ್ತೆ. 2 and 3 ಆರ್ ಕರೆಕ್ಟ್. 2 and 3 ಆರ್ ಕರೆಕ್ಟ್. ಓಕೆನಾ? 2ಗೆ ಆನ್ಸರು ಎ ಬರುತ್ತೆ. 2ಗೆ ಆನ್ಸರು ಎ ಬರುತ್ತೆ. 2 and 3 ಆರ್ ಕರೆಕ್ಟ್. ನೆಕ್ಸ್ಟ್ ಒನ್ಗೆ ಹೋಗೋಣ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಇನ್ಕ್ಲೂಡ್ಸ್. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಇನ್ಕ್ಲೂಡ್ಸ್ ಧರ್ಮದ ಸ್ವಾತಂತ್ರ್ಯದ ಹಕ್ಕನ್ನು ಒಳಗೊಂಡಿದೆ. ಸೊ ರೈಟ್ ಟು ನಾಟ್ ಫಾಲೋ ಎನಿ ರಿಲಿಜಿಯನ್. ಈಸ್ ಇಟ್ ರೈಟ್ ಟು ಫ್ರೀಡಮ್? ರೈಟ್ ಟು ನಾಟ್ ಫಾಲೋ ಎನಿ ರಿಲಿಜಿಯನ್? ರೈಟ್ ಟು ಚೂಸ್ ಎನಿ ರಿಲಿಜಿಯನ್. ರೈಟ್ ಟು ಚೂಸ್ ಎನಿ ರಿಲಿಜಿಯನ್ is part of right to freedom of religion. Right to propagate one's religion. Right to propagate one's religion. So right to freedom of religion article 25, 26 ಅಲ್ಲಿರುತ್ತೆ. ಆರ್ಟಿಕಲ್ 25 ಅಲ್ಲಿ ಮೇಜರ್ ಆಗಿರುತ್ತೆ. ಅದ್ರ ಪ್ರಕಾರ
ವಿಚ್ ಆಫ್ ದಿಸ್? ರೈಟ್ ಟು ನಾಟ್ ಫಾಲೋ ಎನಿ ರಿಲಿಜನ್, ನಮ್ಗಿದೆಯಾ ರೈಟ್ ಟು ರಿಲಿಜಿಯಸ್? ಇದರಲ್ಲಿ ರೈಟ್ ಟು ನಾಟ್ ಫಾಲೋ ಎನಿ ರಿಲಿಜನ್ ಇದೆಯಾ? ಸೆಕೆಂಡ್ ಒನ್, ರೈಟ್ ಟು ಚೂಸ್ ಎನಿ ರಿಲಿಜನ್, ಐ ಕ್ಯಾನ್ ಚೂಸ್ ಎನಿ ರಿಲಿಜನ್ ಇದೆಯಾ? ರೈಟ್ ಟು ಪ್ರೊಪಗೇಟ್ ಒನ್ಸ್ ರಿಲಿಜನ್, ನಾನು ನನ್ನ ರಿಲಿಜನ್ನ ಪ್ರೊಪಗೇಟ್ ಮಾಡ್ಬೋದಾ? ಕ್ಯಾನ್ ಐ ಪ್ರೊಪಗೇಟ್ ಮೈ ರಿಲಿಜನ್, ಪ್ರೊಪಗ್ಯಾಂಡ್ ಮೈ ರಿಲಿಜನ್ ಮಾಡ್ಬೋದಾ? ನೋಡೋಣ ಸರ್. ಫಸ್ಟು ರೈಟ್ ಟು ನಾಟ್ ಟು ಫಾಲೋ ಎನಿ ರಿಲಿಜನ್. ಸರ್ ಒಂದು ನಿಮಿಷ, ನಮಗೆ ರೈಟ್ ಟು ನಾಟ್ ಟು ಫಾಲೋ ಎನಿ ರಿಲಿಜನ್. ಸೊ ವಾಟ್ ಈಸ್ ದಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್? ಅಂದರೆ ಐ ಕ್ಯಾನ್ ಬಿ ರಿಲಿಜಿಯಸ್ ಆಲ್ಸೋ, ನಾನ್ ರಿಲಿಜಿಯಸ್ ಆಲ್ಸೋ. ನಾನು ರಿಲಿಜಿಯನ್ನ ಫಾಲೋನು ಮಾಡ್ಬೋದು, ಫಾಲೋ ಮಾಡ್ದಂಗೂ ಇರ್ಬೋದು. ಐ ಕ್ಯಾನ್ ಬಿ ಏಥಿಸ್ಟ್ ಆಲ್ಸೋ, ರಿಲಿಜಿಯಸ್ ಆಲ್ಸೋ. ದಟ್ ಈಸ್ ಮೈ ಫಂಡಮೆಂಟಲ್ ರೈಟ್. ನಾನು ರಿಲಿಜಿಯನ್ ಫಾಲೋ ಮಾಡ್ದೇನೂ ಇರ್ಬೋದು. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗತ್ತೆ. ರೈಟ್ ಟು ನಾಟ್ ಟು ಫಾಲೋ ಎನಿ ರಿಲಿಜನ್ ಈಸ್ ಅಗೇನ್ ಆಲ್ಸೋ ಮೈ ರೈಟ್. ಓಕೆ. ಸ್ಟೇಟ್ಮೆಂಟ್ 2, ರೈಟ್ ಟು ಚೂಸ್ ಎನಿ ರಿಲಿಜನ್. ಹೌದು, ನಾನು ಯಾವುದೇ ರಿಲಿಜನ್ನ ನಾನು ಚೂಸ್ ಮಾಡ್ಕೋಬೋದು. ಐ ಕ್ಯಾನ್ ಚೂಸ್ ಎನಿ ರಿಲಿಜನ್ ವಿಚ್ ಎವರ್ ಐ ವಾಂಟ್. ರೈಟ್ ಟು ಪ್ರೊಪಗೇಟ್ಸ್ ಒನ್ ರಿಲಿಜನ್ ಅಂದರೆ ನನ್ನ ರಿಲಿಜನ್ ಬಗ್ಗೆ ನಾನು ಜನರಿಗೆ ಹೇಳ್ಕೊಂಬರ್ಬೋದಾ? ಹೌದು, ಹೇಳ್ಕೊಂಬರ್ಬೋದು. ಐ ಕ್ಯಾನ್ ಪ್ರೊಪಗ್ಯಾಂಡ್ ಮೈ ರಿಲಿಜನ್. ಸೊ ಆಲ್ 3 ಆರ್ ಕರೆಕ್ಟ್ ಸರ್. 1, 2 and 3 ಆಲ್ 3 ಆರ್ ಕರೆಕ್ಟ್. 1, 2 and 3 ಮೂರು ಕರೆಕ್ಟ್ ಇದೆ. ಸೊ 3ಗೆ ಆನ್ಸರ್ ಬಂದ್ಬಿಟ್ಟು ಡಿ, 1, 2, 3. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಕೆಳಗಡೆ 1 ಇದೆ, 2 ಇದೆ, 3 ಇದೆ. ಸೊ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ. 1, 2, 3 ಕ್ಲಿಯರಾ ಸರ್? ಅರ್ಥ ಆಯ್ತು ಅನ್ಸುತ್ತೆ ಸರ್. ಮುಂದೆ ಹೋಗೋಣ. Consider following statements. Fundamental rights are meant for promoting ideals of political democracy. ಅದೇ ರಾಜ್ಕುಮಾರ್ ಅವ್ರು ಹೇಳ್ತಿದ್ದಾರೆ ಮಿಸ್ಟೇಕ್ ಆಗೋಯ್ತು. ಅದೇ ಫಸ್ಟ್ ಒನ್, ರೈಟ್ ಟು ನಾಟ್ ಫಾಲೋ ರಿಲಿಜನ್ನ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಸೊ ರೈಟ್ ಟು ನಾಟ್ ಫಾಲೋ ರಿಲಿಜನ್ ಈಸ್ ಆಲ್ಸೋ ಅವರ್ ಫಂಡಮೆಂಟಲ್ ರೈಟ್ಸ್. ಫಾಲೋ ರಿಲಿಜನ್ ಇದ್ದಾಗ ನಾಟ್ ಫಾಲೋ ರಿಲಿಜನ್ ಕೂಡ ಅವರ್ ಫಂಡಮೆಂಟಲ್ ರೈಟ್ ಆಗುತ್ತೆ. ಸೊ 4th ಕ್ವಶನ್ ನೋಡೋಣ. Consider following statement. Fundamental rights are meant for promoting the ideals of political democracy. Statement 1. Statement 2. Right to get the fundamental rights protected itself a fundamental rights. So, right to get fundamental rights protection. Andre fundamental rights protect ಮಾಡಿದ್ದಾವಲ್ಲ, ಅದು ಕೂಡ part of fundamental rights ಆ? ಅದೇ ಕ್ವಶನ್ ಕೇಳ್ತಿರೋದು. Writ to jurisdiction of Supreme Court is both original and exclusive in for enforcing the fundamental rights. So writ to jurisdiction ಅನ್ನೋದು ಸುಪ್ರೀಂ ಕೋರ್ಟ್, ಅದು ಒರಿಜಿನಲ್ ಮತ್ತು ಎಕ್ಸ್ಕ್ಲೂಸಿವ್. ಹೌದಾ ಇಲ್ವಾ ನೋಡೋಣ ಸರ್. ಫಸ್ಟ್ ಸ್ಟೇಟ್ಮೆಂಟ್, ಫಂಡಮೆಂಟಲ್ ರೈಟ್ಸ್ ಆರ್ ಮೆಂಟ್ ಫಾರ್ ಪ್ರಮೋಟಿಂಗ್ ಐಡಿಯಲ್ಸ್ ಆಫ್ ಪೊಲಿಟಿಕಲ್ ಡೆಮೋಕ್ರಸಿ. ಪೊಲಿಟಿಕಲ್ ಡೆಮೋಕ್ರಸಿ, ನಿಮಗೆ ಪೊಲಿಟಿಕಲ್ ಡೆಮೋಕ್ರಸಿ ಫಂಡಮೆಂಟಲ್ ರೈಟ್ಸ್ ಇಂದ ಸಿಗತ್ತಾ? ಹೌದು ಸರ್, ನಿಮ್ಗೆ ಆರ್ಟಿಕಲ್ 15 ಆರ್ಟಿಕಲ್ 16 ಪೊಲಿಟಿಕಲ್ ಡೆಮೋಕ್ರಸಿ ಕೊಡುತ್ತಾ? ಸೋಷಿಯಲ್ ಈಕ್ವಾಲಿಟಿ ಆ್ಯಂಡ್ ಪೊಲಿಟಿಕಲ್ ಡೆಮೋಕ್ರಸಿ ಕೊಡುತ್ತೆ. ಹೌದು. ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆಯಾ? ಹೌದು, ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 2 ನೋಡೋಣ. ದ ರೈಟ್ ಟು ಗೆಟ್ ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಟೆಡ್ ಇಟ್ ಸೆಲ್ಫ್ ಆರ್ ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಫಂಡಮೆಂಟಲ್ ರೈಟ್ಸ್ ಕೆಳಗಡೆ ರೈಟ್ಸ್ ಟು ಗೆಟ್ ಫಂಡಮೆಂಟಲ್ ರೈಟ್ಸ್. ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಟೆಡ್, ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ ರೈಟ್ಸ್ ಸಿಗಬೇಕು ಅನ್ನೋದು ಕೂಡ ಫಂಡಮೆಂಟಲ್ ರೈಟ್ಸಾ? ಹೌದು, ಆರ್ಟಿಕಲ್ 13 ಅದೇ ಹೇಳುತ್ತೆ. ಸೊ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಎಲ್ಲರಿಗೂ ಸಿಗಲೇಬೇಕು, ಎಲ್ಲರಿಗೂ ಸಿಗಲೇಬೇಕು ಅನ್ನೋದು ಕರೆಕ್ಟಾ? ಓಕೆ. ಭೀಮಾಶಿ ಅವ್ರಿಗೆ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಸೊ ಥರ್ಡ್ ಒನ್, writ jurisdiction of Supreme Court. Writ jurisdiction of Supreme Court is both original and exclusive in enforcing the fundamental rights. Correct ಇದೆಯಾ ಸರ್? ಇದು ಯೋಚನೆ ಮಾಡಿ ಸರ್. ಸೊ writ jurisdiction of Supreme Court is both original. ಒರಿಜಿನಲ್ಲು ಓಕೆ. Is it exclusive? writ jurisdiction ಬರೀ ಸುಪ್ರೀಂ ಕೋರ್ಟ್ಗೆ ಇದೆಯಾ ಸರ್? ಹೈಕೋರ್ಟ್ಗೆ writ jurisdiction ಇಲ್ವಾ? Do we have writ jurisdiction only for Supreme Court or even High Court? High Court ಕೂಡ writ jurisdiction
ಇದೆಯಾ ಇಲ್ವಾ ಸರ್? ಹೈಕೋರ್ಟ್ಗೆ ರಿಟ್ ಜ್ಯೂರಿಸ್ಡಿಕ್ಷನ್ ಇದೆ ಸರ್. ಈವನ್ ಹೈಕೋರ್ಟ್ಸ್ ಹ್ಯಾವ್ ರಿಟ್ ಜ್ಯೂರಿಸ್ಡಿಕ್ಷನ್. ಸೊ ಇಟ್ ಈಸ್ ನಾಟ್ ಎಕ್ಸ್ಕ್ಲೂಸಿವ್ ಫಾರ್ ಸುಪ್ರೀಂ ಕೋರ್ಟ್. ಸೊ ಆ ಸ್ಟೇಟ್ಮೆಂಟ್ 3 ರಾಂಗ್ ಆಗತ್ತಾ? ಹೌದು. Statement 3, it is not exclusive. Okay na? So High Court, fundamental rights violation adre, can I go to High Court? Yes. It is not only for Supreme Court. So 3 banbittu wrong aata. First one correct, second one correct. Okay na sir? Fourth one ke answer A. ಸೊ ಕನ್ಫ್ಯೂಷನ್ ಆಗ್ತಿರತ್ತೆ. ಆ್ಯಕ್ಚುಲಿ ಇವೆಲ್ಲ ವೆಲ್ ಥಾಟ್ ಕ್ವಶನ್ಸ್, ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಈ ಥರ ಕ್ವಶನ್ಸ್ ಹಾಕಿರೋದು. ಕಷ್ಟ ಇರ್ಬೋದು, ಬಟ್ ಅರ್ಥ ಆಗಲಿ ಅಂತ ಈ ಥರ ಕ್ವಶನ್ಸ್ ಆಗ್ತಾ ಇದ್ದು. ಸೂರ್ಯವಂಶಿ ಅವ್ರಿಗೆ ಗುಡ್ ಮಾರ್ನಿಂಗ್, ಶುಭೋದಯ, ನಮಸ್ಕಾರ. ಅರ್ಥ ಆಯ್ತು ಅನ್ಸುತ್ತೆ ಸರ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಫೋರ್ತ್ಗೆ ಆನ್ಸರ್ ಬಂದ್ಬಿಟ್ಟು A 1 and 2. Fundamental rights are meant for promoting the ideals of political democracy. Right to get fundamental rights protected is itself a fundamental right. So fundamental rights ಅನ್ನೋದೇ fundamental rights. Okay na sir? Next one ನೋಡೋಣ. So in what way fundamental rights can be suspended? In what way fundamental rights can be suspended? Fundamental rights ಯಾವಾಗ ಅಮಾನತ್ ಮಾಡ್ಬೋದು? ಮೂಲಭೂತ ಹಕ್ಕುಗಳು ಯಾವ ರೀತಿಯಲ್ಲಿ ಅಮಾನತ್ ಮಾಡ್ಬೋದು? ದೇ ಕೆನ್ ನೆವರ್ ಬಿ ಸಸ್ಪೆಂಡೆಡ್. ಸರ್ ನಾವು ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಮಾಡ್ಬೋದಾ ಮಾಡಬಾರ್ದಾ? ಸರ್ ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಮಾಡ್ಬೋದು ಸರ್. ಆರ್ಟಿಕಲ್ 20 ಬಿಟ್ಟು ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಮಾಡ್ಬೋದು. ಓಕೆನಾ ಸರ್? ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇಫ್ ದ ಪ್ರೆಸಿಡೆಂಟ್ ಆರ್ಡರ್ಸ್ ಇಟ್ ಇನ್ ದ ಟೈಮ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಸೊ ಪ್ರೆಸಿಡೆಂಟ್ ಆರ್ಡರ್ ಮೂಲಕ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಮಾಡ್ಬೋದಾ? ಮಾಡಬಹುದು. ಇಫ್ ದ ಪಾರ್ಲಿಮೆಂಟ್ ಪಾಸಸ್ ಎ ಲಾ ಬೈ 2/3 ಮೆಜಾರಿಟಿ. ಓಕೆ, ನಮ್ದು ಪಾರ್ಲಿಮೆಂಟು ಒಂದು 2/3 ಮೆಜಾರಿಟಿಯಲ್ಲಿ ಪಾಸ್ ಮಾಡಿ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಮಾಡಿ ಅಂತ ಹಾಕಿದ್ರೆ ಕ್ಯಾನ್ ವಿ ಡೂ ಇಟ್? ಇಲ್ಲ. ಇಫ್ ದ ಸುಪ್ರೀಂ ಕೋರ್ಟ್ ಆರ್ಡರ್ಸ್, ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಮಾಡಿದ್ರೆ ಫಂಡಮೆಂಟಲ್ ರೈಟ್ನ ತೆಗಿಬೋದಾ ನಾವು? ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಫಂಡಮೆಂಟಲ್ ರೈಟ್ಸ್ ತೆಗಿಬೋದಾ ನಾವು? ನೋ. ಸೊ ಫಂಡಮೆಂಟಲ್ ರೈಟ್ಸ್ they can never be suspended. They can be suspended except article 20 and 21. ಶಶಿಕುಮಾರ್ ಅವರು ಹೇಳ್ತಾರೆ ಆರ್ಟಿಕಲ್ 20 and 21 ಪ್ರಕಾರ ಬಿಟ್ಟು ಇನ್ನೆಲ್ಲ ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಮಾಡ್ಬೋದು. ಓಕೆ, ಮತ್ತೆ ಇಫ್ ಪ್ರೆಸಿಡೆಂಟ್ ಆರ್ಡರ್ಸ್ ಇಟ್ ಇನ್ ದ ಟೈಮ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಕೆಳಗಡೆ ಫಂಡಮೆಂಟಲ್ ರೈಟ್ಸ್ ತೆಗಿಬೋದು, ಆದರೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟ್ 2 ಕರೆಕ್ಟ್. ಸ್ಟೇಟ್ಮೆಂಟ್ 3, ಇಫ್ ದ ಪಾರ್ಲಿಮೆಂಟ್ ಪಾಸಸ್ ಎ ಲಾ ಬೈ 2/3 ಮೆಜಾರಿಟಿ. ಸೊ ಒಂದು ಪಾರ್ಲಿಮೆಂಟ್ 2/3 ಮೆಜಾರಿಟಿಯಲ್ಲಿ ಲಾ ಪಾಸ್ ಮಾಡ್ತು ಅಂದರೆ ಆವಾಗ ತೆಗಿಬೋದಾ? ಇಲ್ಲ ಸರ್, ಆ ಥರ ಮಾಡೋಕ್ಕಾಗಲ್ಲ. ಓನ್ಲಿ ವೇ ಯು ಕ್ಯಾನ್ ಟೇಕ್ ಅವೇ ದ ಫಂಡಮೆಂಟಲ್ ರೈಟ್ಸ್ ಆರ್ ಅದಕ್ಕೆ ವಿತ್ ಪ್ರೆಸಿಡೆನ್ಷಿಯಲ್ ಆರ್ಡರ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅದಕ್ಕೆ 3 ರೀಸನ್ಸ್ ಕೊಡ್ತಾರೆ: ಫೈನಾನ್ಷಿಯಲ್ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಮತ್ತು ಇಂಟರ್ನಲ್ ಎಮರ್ಜೆನ್ಸಿ ಅಂತ. ಸೊ ಈ 3 ಪ್ರಕಾರ ಮಾತ್ರನೇ ನಾವು ಫಂಡಮೆಂಟಲ್ ರೈಟ್ಸ್ ತೆಗಿಯೋಕ್ಕಾಗೋದು. ಓಕೆನಾ? ಸೊ ಅದು ಪ್ರೆಸಿಡೆಂಟ್ ಹೇಳಿದ್ರೆ ಮಾತ್ರ, ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ. ಅದು ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಪ್ರೆಸಿಡೆಂಟ್ ಹೇಳಬೇಕು. ಓಕೆ. ಫೋರ್ತ್, ಕ್ಯಾನ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಫಂಡಮೆಂಟಲ್ ರೈಟ್ಸ್ ತೆಗಿಯೋಕ್ಕಾಗತ್ತಾ? ಆಗಲ್ಲ ಸರ್. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಫಂಡಮೆಂಟಲ್ ರೈಟ್ಸ್ ತೆಗಿಯೋಕ್ಕಾಗಲ್ಲ. Only way is 2. The president order it in the time of national emergency. So 2 is correct. Answer banbittu D. 5 answer banbittu D. Supreme Court cannot order for fundamental right suspension. Okay na sir? Next question govana. So 5 answer D. 5 answer D. Next question. Which of the following are points of criticism against fundamental rights? Which of the following are points of criticism against fundamental rights? Fundamental rights ಕೆಳಗಡೆ ಫಂಡಮೆಂಟಲ್ ರೈಟ್ಸ್ ಕ್ರಿಟಿಸಿಸಮ್ ಯಾವ್ದು ನೋಡೋಣ ಸರ್. ಇದು ನಿಮಗೆ ಮೇನ್ಸಲ್ಲೂ ಬರ್ಬೋದು. ಓಕೆ. Okay, the economic and social rights do not find any place in the chapter on fundamental rights.
economic and social rights do not find any place in the chapter on the fundamental rights. ಹೌದು ಸರ್, ಇದು ಕರೆಕ್ಟಾ ತಪ್ಪಾ ಸರ್? ಈಸ್ ಇಟ್ ಎ ಕ್ರಿಟಿಸಿಸಮ್ ಆನ್ ಫಂಡಮೆಂಟಲ್ ರೈಟ್ಸ್? ನಮ್ಮ ಫಂಡಮೆಂಟಲ್ ರೈಟ್ಸಲ್ಲಿ ಎಕನಾಮಿಕ್ ಸೋಷಿಯಲ್ ರೈಟ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ರೈಟ್ಸ್ ಅನ್ನೋದು ಕ್ರಿಟಿಸಿಸಮ್ ಆಗತ್ತಾ? ನೋಡೋಣ ಸರ್. So fundamental rights are almost absolute and attach too much importance to interest of the individual. So ಇದು ಕರೆಕ್ಟಾ ಪ್ಲಸ್ ಕರೆಕ್ಟ್ ಆದ್ಮೇಲೆ ಈಸ್ ಇಟ್ ಎ ಕ್ರಿಟಿಸಿಸಮ್ ಎರಡು ನೋಡಬೇಕು. ಈ ಸ್ಟೇಟ್ಮೆಂಟ್ ಟು ಕರೆಕ್ಟ್, ವಿತ್ ದ್ಯಾಟ್ ವಿ ಶುಡ್ ನೋ ದ್ಯಾಟ್ ವೆದರ್ ದ ಕ್ರಿಟಿಸಿಸಮ್ ಇಸ್ ಕರೆಕ್ಟ್. ಸೊ ಫಂಡಮೆಂಟಲ್ ರೈಟ್ಸ್ ಆರ್ ಆಲ್ಮೋಸ್ಟ್ ಆಬ್ಸಲ್ಯೂಟ್. ಹೌದಾ ಸರ್? ಆಬ್ಸಲ್ಯೂಟಾ? ಆಲ್ಮೋಸ್ಟ್ ಆಬ್ಸಲ್ಯೂಟ್ ನೋಡೋಣ. ಅಂಡ್ ಅಟ್ಯಾಚ್ ಟೂ ಮಚ್ ಇಂಪಾರ್ಟೆಂಟ್ ಫಾರ್ ದ ಇಂಟ್ರೆಸ್ಟ್ ಆಫ್ ದ ಇಂಡಿವಿಜುವಲ್. Interest of the individual or societal interest? ನೋಡೋಣ ಸರ್. ಓಕೆ. Statement 3. Remedies for protection of fundamental rights are very expensive and beyond the capacity of the ordinary citizens. ಓಕೆ ಸರ್, ನಿಮ್ಮದು ಫಂಡಮೆಂಟಲ್ ರೈಟ್ಸು ಏನಾದರೂ ವೈಲೇಟ್ ಆದರೆ ನೀವು ಹೈಕೋರ್ಟ್ಗೆ ಸುಪ್ರೀಮ್ಗೆ ಹೋಗ್ಬೋದು, ಅದು ರೆಮಿಡಿ. ಬಟ್ ಈಸ್ ಇಟ್ ಫ್ರೀನೇ ಇದೆ ಸರ್. ಬಟ್ ಈವನ್ ದೆನ್ ನಿಮಗೆ ಅದು ಕಂಬರ್ಸಮ್ ಪ್ರೋಸೆಸ್ ಅಲ್ವಾ ಸರ್? So is it a criticism on fundamental rights? ನೋಡೋಣ. Rights are hedged with so many restrictions and limitations that they virtually become ineffective. ನಮ್ಮ ರೈಟ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಹೌದಾ ಸರ್? ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ರಿಸ್ಟ್ರಿಕ್ಷನ್ಸ್ ಇದೆ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅದಕ್ಕೆ ರಿಸ್ಟ್ರಿಕ್ಷನ್ ಇದೆಯಾ? ಹೌದು. ರಿಸ್ಟ್ರಿಕ್ಷನ್ಸ್ ರೈಟ್ಸ್ ಕೊಟ್ಟು ಅದನ್ನು ತುಂಬ ರಿಸ್ಟ್ರಿಕ್ಟು ಮಾಡಿದ್ದಾರೆ ಅಲ್ವಾ? ರೈಟ್ಸು ಕೊಟ್ಟಿದ್ದಾರೆ, ಅದನ್ನು ರಿಸ್ಟ್ರಿಕ್ಷನ್ಸು ಜಾಸ್ತಿ ಮಾಡಿದ್ದಾರೆ. ಸೊ ಫೋರ್ತ್ ಸ್ಟೇಟ್ಮೆಂಟ್ ಆ ಥರ ಕೇಳ್ತಿದೆ. ಸೊ ಇದರಲ್ಲಿ ಯಾವುದು ಕ್ರಿಟಿಸಿಸಮ್ ಆಫ್ ಫಂಡಮೆಂಟಲ್ ರೈಟ್ಸ್? ವಿಚ್ ಆಫ್ ದೀಸ್ ಆರ್ ದ ಕ್ರಿಟಿಸಿಸಮ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್? ಸೊ ಹ್ಯಾವ್ ದೇ ಗಿವನ್, ಐ ಮೀನ್ ನಮಗೆ ಎಕನಾಮಿಕ್ಕು ಸೋಷಿಯಲ್ ರೈಟ್ಸು ಕೊಟ್ಟಿಲ್ಲ ಅನ್ನೋದು ಕ್ರಿಟಿಸಿಸಮ್ ಕರೆಕ್ಟಾ? ಹೌದು. ಎಕನಾಮಿಕ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿಲ್ಲ. ಎಕನಾಮಿಕ್ ರೈಟ್ಸ್ ಬಂದ್ಬಿಟ್ಟು DPSP ಅಲ್ಲಿದೆ. ಎಕನಾಮಿಕ್ ರೈಟ್ಸು DPSP ಅಲ್ಲಿದೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್. ಇಟ್ ಈಸ್ ಎ ಕ್ರಿಟಿಸಿಸಮ್ ಅಗೇನ್ಸ್ಟ್ ದ ಫಂಡಮೆಂಟಲ್ ರೈಟ್ಸ್. ಓಕೆನಾ? ಸ್ಟೇಟ್ಮೆಂಟ್ 2. ಫಂಡಮೆಂಟಲ್ ರೈಟ್ಸ್ ಆರ್ ಆಲ್ಮೋಸ್ಟ್ ಆಬ್ಸಲ್ಯೂಟ್ and attach too much importance to interest of the individuals. No sir, fundamental rights are not almost absolute. They have reasonable restriction. Fundamental rights have reasonable restrictions. How do fundamental rights have reasonable restriction? First point. Second point ಬಂದ್ಬಿಟ್ಟು fundamental rights ಬಗ್ಗೆ they don't interest of individual. No sir, they balance between the interest of individual and interest of the society. Interest of the individual and interest of the society balancing act ಮಾಡುತ್ತೆ fundamental rights on that basis. So statement 2 wrong ಆಗುತ್ತೆ. Statement 3, the remedies for protection of the fundamental rights are very expensive and beyond the capacity of the ordinary citizens. How the ordinary citizens fundamental rights violate ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ಗೆ ಹೋಗಬೇಕು. ಇದಕ್ಕೆ ಕಂಬರ್ಸಮ್ ಪ್ರೋಸೆಸ್. ಅದು ಯಾರು ಅಗೇನ್ಸ್ಟ್? ಒಬ್ಬ IAS, ಒಬ್ಬ IPS, ಗೌರ್ಮೆಂಟ್ ಅಧಿಕಾರಿ ಅಗೇನ್ಸ್ಟ್ ಹೋಗ್ಬೇಕಾಗತ್ತೆ ನಾವು ಒಂದೊಂದು ಸತಿ. ಒಬ್ಬ MLA, ಒಬ್ಬ ಮಿನಿಸ್ಟರ್ ಅಗೇನ್ಸ್ಟು. ಸೊ ಆವಾಗ ಹೋಗ್ಬೇಕಾದ್ರೆ ಈಸೆಂಟ್ ಇಟ್ ಎ ಕಂಬರ್ಸಮ್ ಪ್ರೋಸೆಸ್? won't it be expensive also? ಹೌದು, ಇದು ಕೂಡ ಕರೆಕ್ಟು. Rights are hedged with so many restrictions and limitations that they virtually became ineffective. ಹೌದು. ಸೊ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ನಮ್ಮ ರೈಟ್ಸ್ಗೆ, ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ನಿಮಗೆ ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ರಿಸ್ಟ್ರಿಕ್ಷನ್ಸು ಜಾಸ್ತಿ ಮಾಡಿದ್ದಾರೆ. ಸೊ ಸ್ಟೇಟ್ಮೆಂಟ್ 4 ಕೂಡ ಕರೆಕ್ಟು. 1, 3 and 4 ಇಸ್ ದ ಕರೆಕ್ಟ್ ಆನ್ಸರ್ಸ್. ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಸ್ಟೇಟ್ಮೆಂಟ್ 2 ಕ್ರಿಟಿಸಿಸಮ್ ಅಲ್ಲ. ಸ್ಟೇಟ್ಮೆಂಟ್ 1, 3 and 4 ಆರ್ ದ ಕ್ರಿಟಿಸಿಸಮ್ಸ್ ಅಗೇನ್ಸ್ಟ್ ಫಂಡಮೆಂಟಲ್ ರೈಟ್ಸ್. ಸರ್ ಇದು ಇನ್ಫಾರ್ಮೇಟಿವ್ ಕ್ವಶನ್, ನಿಮಗೆ ಅರ್ಥ ಆಗಲಿ ಫಂಡಮೆಂಟಲ್ ರೈಟ್ಸು ಅಂತ. ಸೊ ಆನ್ಸರ್ ಸಿ, 6ಗೆ ಆನ್ಸರ್ ಸಿ ಬರುತ್ತೆ. ಓಕೆನಾ ಸರ್? ಮುಂದೆ ಹೋಗೋಣ. The basic structure theory of Constitution of India implies that certain features of the Constitution are so essential to it that they cannot be abrogated. Rajkumar avarge thank you, nice questions anta helidage, thank you very much. So certain features of the Constitution are so essential to it that they cannot be abrogated.
ಸಂವಿಧಾನದ ಕೆಲವು ವೈಶಿಷ್ಟ್ಯಗಳು ಅದನ್ನು ರದ್ದುಗೊಳಿಸಲಾಗುವುದಷ್ಟು ಅವಕಾಶವಾಗಿದೆ. ಸೊ ವಿ ಕ್ಯಾನ್ ನೆವರ್ abrogate it. Okay, next one. Fundamental rights cannot be abridged or taken away. So fundamental rights na ನಾವು ತೆಗೆದುಹಾಕಕ್ಕೂ ಸಾಧ್ಯ ಇಲ್ಲ. Constitution cannot be amended except in accordance with the procedure prescribed in Article 368. The preamble of Constitution cannot be amended, for it is not a part of the Constitution and at the same time represent its real spirit. So ಏನಕ್ಕೆ ಆನ್ಸರು? ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಪ್ರಕಾರ certain features of a constitution are so essential to it that they cannot be abrogated. ಹೌದು. 7ಗೆ ಆನ್ಸರ್ ಬಂದ್ಬಿಟ್ಟು ಎ. ಕರೆಕ್ಟ್ ಆನ್ಸರ್ ಎ. ಯಾಕಂದರೆ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಕೆಲವು ಕಾನ್ಸ್ಟಿಟ್ಯೂಷನ್ಗೂ ವೆರಿ ಎಸೆನ್ಷಿಯಲ್ ಫೀಚರ್ಸ್ ಇರುತ್ತೆ. ಆ ಎಸೆನ್ಷಿಯಲ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ನಾವು ರದ್ದುಗೊಳಿಸೋದಕ್ಕಾಗಲ್ಲ. ಸೊ ಅದೇ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಸೊ ಇಂಟೆನ್ಷನ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ಸರ್ಟನ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ಆರ್ ಸೋ ಎಸೆನ್ಷಿಯಲ್ ಟು ಇಟ್ ದಟ್ ದೇ ಕೆನಾಟ್ ಬಿ ಅಬ್ರೋಗೇಟೆಡ್. ಸೊ ಆನ್ಸರ್ 7ಗೆ ಆನ್ಸರ್ ಎ. 7ಗೆ ಆನ್ಸರ್ ಎ. ಓಕೆನಾ ಸರ್? ನೆಕ್ಸ್ಟ್ ಒನ್ಗೆ ಹೋಗೋಣ. ರಾಜ್ಕುಮಾರ್ ಅವರು, ನಾನು ಕೇಸಸ್ ಆಗಲೇ ಮಾಡಿದ್ದೀನಿ ಎಕ್ಸ್ಪ್ಲನೇಷನ್ ನಿಮಗೆ. 5 ಕೇಸಸ್ ವಿಚ್ ಚೇಂಜ್ ದ ಇಂಡಿಯಾ ಅಂತ ನಂದು 3 days ಹಿಂದೆನೆ. ಸೊ 2 ಕ್ಲಾಸ್ ಮಾಡಿದ್ದೀನಿ. ಶುಕ್ರವಾರ ಭಾನುವಾರ 2 ಕ್ಲಾಸ್ ಮಾಡಿದ್ದೀನಿ. ಸೊ 5 ಕೇಸಸ್ಸು ಎಕ್ಸ್ಪ್ಲೇನ್ ಮಾಡಿರ್ತಿದ್ದೀನಿ ಆಗಲೇ, ನೀವು ನೋಡ್ಬೋದು. ಸೊ ಆನ್ ದ್ಯಾಟ್ ಬೇಸಿಸ್ಸೇ ನಾನು ಇಲ್ಲಿ ಮಾಡ್ತಿರೋದು. ಸೊ ಶುಕ್ರವಾರ ಶನಿವಾರ ಲಾಸ್ಟ್, ಸೊ ಎಕ್ಸಾಕ್ಟ್ಲಿ 3 ದಿವಸದ ಹಿಂದೆ ನಾನು 5 ಕೇಸಸ್ ಮಾಡಿದ್ದೀನಿ. ಅದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ನೂ ಮಾಡಿದ್ದೀನಿ. ಕೇಶವಾನಂದ ಭಾರತಿ ಕೇಸು ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಆಲ್ಮೋಸ್ಟ್ ಲೈಕ್ 2 hours ಇದೆ ಎಲ್ಲ ಕೇಸಸ್ದು, ಅಲ್ಲಿ ನೋಡಿ ಸಿಗತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಆರ್ ರಿಲೇಟೆಡ್ ಟು ಇಂಟರ್ಪ್ರಿಟೇಷನ್ ಆಫ್ ಆರ್ಟಿಕಲ್ 21? ಆರ್ಟಿಕಲ್ 21ನ ಇಂಟರ್ಪ್ರಿಟ್ ಮಾಡಿದ್ದ 2 ಕೇಸುಗಳು ಯಾವ್ಯಾವ ಕೇಸುಗಳು? ಆರ್ಟಿಕಲ್ 21ನ ಇಂಟರ್ಪ್ರಿಟ್ ಮಾಡಿರೋ ಕೇಸುಗಳು ಯಾವ್ಯಾವು ಇದರಲ್ಲಿ? ವಿಚ್ ಆರ್ ದ ಕೇಸಸ್ ವಿಚ್ ಇಂಟರ್ಪ್ರಿಟೆಡ್ ದ ಆರ್ಟಿಕಲ್ 21? ಗೋಪಾಲನ್ ಕೇಸ್ 1950, ಗೋಲಕ್ನಾಥ್ ಕೇಸ್ 1967, ಮೇನಕಾ ಗಾಂಧಿ ಕೇಸ್ 1978, ಕೇಶವಾನಂದ ಭಾರತಿ ಕೇಸ್ 1973. ಇದರಲ್ಲಿ ಯಾವ ಕೇಸಸ್ಸು ಆರ್ಟಿಕಲ್ 21ನ ಇಂಟರ್ಪ್ರಿಟೇಷನ್ ಚೆನ್ನಾಗಿ ಮಾಡಿದ್ದು? ಸೊ ಗೋಪಾಲನ್ ಕೇಸಲ್ಲಿ ಏನಾಗತ್ತೆ? ಪ್ರಿವೆಂಟಿವ್ ಡಿಟೆನ್ಷನ್ ಇರುತ್ತೆ. ನೆನಪಿದೆ ಅನ್ಸುತ್ತೆ ಸರ್, ಮಾಡಿದ್ವಿ ಪ್ರಿವೆಂಟಿವ್ ಡಿಟೆನ್ಷನ್. ಸೊ ಪ್ರಿವೆಂಟಿವ್ ಡಿಟೆನ್ಷನ್ ಕೆಳಗಡೆ ನಾವು ಎತ್ಕೊಂಡ್ಬಂದು ಏನು ಮಾಡ್ತೀವಿ? ಸೊ ವಿ ವಿಲ್ ಟೆಂಡ್ ಟು ಮೇಕ್ ಇಟ್ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸ್ ಕೆಳಗಡೆ ಆರ್ಟಿಕಲ್ 21 ಅನ್ನೋದು ಲಿಬರ್ಟಿನ ನಾವು ಪ್ರಿವೆಂಟಿವ್ ಡಿಟೆನ್ಷನ್ನು ಹಾಳು ಮಾಡ್ತಿದೆ. ಆರ್ಟಿಕಲ್ 21 ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನೋದು ರೈಟ್ ಟು ಲಿಬರ್ಟಿನ ಹಾಳು ಮಾಡ್ತಿದೆ ಅಂತ ಗೋಪಾಲನ್ ಕೇಸ್ ಹೇಳುತ್ತೆ. ಕರೆಕ್ಟಾ ಸರ್? ಕರೆಕ್ಟು. ಸೊ ಆರ್ಟಿಕಲ್ 21 ರೈಟ್ ಟು ಲಿಬರ್ಟಿ, ಗೋಪಾಲನ್ ಕೇಸ್ ಕರೆಕ್ಟು. ಗೋಲಕ್ನಾಥ್ ಕೇಸು ಏನು ಹೇಳುತ್ತೆ? ಸರ್ ಗೋಲಕ್ನಾಥ್ ಕೇಸು ಮತ್ತು ಕೇಶವಾನಂದ ಭಾರತಿ ಕೇಸು ಬಂದ್ಬಿಟ್ಟು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ಗೆ ಹೆಲ್ಪ್ ಆಗುತ್ತೆ ಸರ್. ಗೋಲಕ್ನಾಥ್ ಕೇಸು, ಕೇಶವಾನಂದ ಭಾರತಿ ಕೇಸು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ ಸರ್? ಮೇನಕಾ ಗಾಂಧಿ ಕೇಸು ಪಾಸ್ಪೋರ್ಟ್ ಕೇಸು. ಮೇನಕಾ ಗಾಂಧಿ ಕೇಸ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಕೇಸು. ಸೊ ಪಾಸ್ಪೋರ್ಟ್ ಟು ರೈಟ್ ಟು ಪೊಸೆಸ್ ಎ ಪಾಸ್ಪೋರ್ಟ್ ಅಂಡರ್ ಆರ್ಟಿಕಲ್ 21 ರೈಟ್ ಟು ಲಿಬರ್ಟಿ ಸರ್. ಸೊ 3 ಕರೆಕ್ಟ್. ಸೊ ಕೇಶವಾನಂದ ಭಾರತಿ ಕೇಸ್ ಆಸ್ ಯೂಶುವಲ್ ಇಟ್ ಈಸ್ basic structure doctrine. So 1 and 3 are correct. 1 and 3 are correct. 8ಗೆ ಆಪ್ಷನ್ ಎ. 8ಗೆ ಆನ್ಸರು ಎ. 1 and 3 ಗೋಪಾಲನ್ ಕೇಸು, ಮೇನಕಾ ಗಾಂಧಿ ಕೇಸು, ಇವೆರಡು ಕೇಸು ಸೇರ್ಕೊಂಡು ನಿಮಗೆ ಆರ್ಟಿಕಲ್ 21ನ ಡಿಸ್ಕ್ರೈಬ್ ಮಾಡುತ್ತೆ. ಓಕೆ, ರೈಟ್ ಟು ಲಿಬರ್ಟಿನ. ಇದ್ರದ್ದು ಡೌಟ್ ಇದ್ದರೆ ಶುಕ್ರವಾರ ಶನಿವಾರ ಕ್ಲಾಸಸ್ ನಡೆದಿದೆ ನಂದು, ಅದರಲ್ಲಿ ನಿಮಗೆ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಓನ್ಲಿ ದ ಕೇಸಸ್. ಸೊ ಅದನ್ನ ನೋಡಿ ಸರ್, ನಿಮಗೆ ಅರ್ಥ ಆಗುತ್ತೆ ನೀಟಾಗಿ. ಓಕೆನಾ? ಸೊ 8ಗೆ ಆನ್ಸರು ಎ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ?
no citizen can be discriminated against or be ineligible for the employment under the state on the grounds of residence. No citizen can be discriminated against or be ineligible for any employment under the state on the grounds of residence. So sir, article 15 article 16 ಅಲ್ಲಿ ಏನೇನಿದೆ? So discrimination. So we are not supposed to do discrimination on what basis? Caste, race, gender, religion. On these bases you are not supposed to make discrimination. And remaining things, can I make discrimination? Yes, only on these bases I am not supposed to do discrimination. Bari caste to religion, ರೇಸು ಜೆಂಡರು ಆ ಬೇಸಿಸ್ ಅಲ್ಲಿ ಮಾತ್ರ ನಾನು ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಆ್ಯಂಡ್ ಐ ಕ್ಯಾನ್ ಡಿಸ್ಕ್ರಿಮಿನೇಟ್ ಆನ್ ಅದರ್ ಬೇಸಿಸ್. ಎಸ್, ಸೊ ನೋ ಸಿಟಿಸನ್ ಕ್ಯಾನ್ ಬಿ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್ ಆರ್ ಬಿ ಇನ್ಎಲಿಜಿಬಲ್ ಫಾರ್ ಎನಿ ಎಂಪ್ಲಾಯ್ಮೆಂಟ್ ಅಂಡರ್ ದ ಸ್ಟೇಟ್ ಆನ್ ದ ಗ್ರೌಂಡ್ಸ್ ಆಫ್ ರೆಸಿಡೆನ್ಸ್. ಅಷ್ಟೇನಾ ಸರ್? ಅದ್ರ ಜೊತೆಗೆ ಡು ವಿ ಹ್ಯಾವ್ ಪ್ಲೇಸ್ ಆಫ್ ಬರ್ತ್ ಆ್ಯಡ್ ಮಾಡ್ತಾರೆ? ಹೌದು. So I am not supposed to be discriminated against the ground of residency. Correct ಇದೆ, statement 1 ಕರೆಕ್ಟ್ ಇದೆ ಸರ್. ನಾನು ಕರ್ನಾಟಕದಲ್ಲಿ ಮಾತ್ರ ಸರ್ ನನಗೆ ಕೆಲಸ ಸಿಗೋದು. ಕೆನ್ ಐ ಗೆಟ್ ವರ್ಕ್ ಇನ್ ತಮಿಳ್ನಾಡು? ಕೆನ್ ಐ ಗೆಟ್ ವರ್ಕ್ ಇನ್ ಆಂಧ್ರ ಪ್ರದೇಶ್, ಡೆಲ್ಲಿ, ಉತ್ತರ ಪ್ರದೇಶ್, ಅರುಣಾಚಲ್ ಪ್ರದೇಶ್? ಅಲ್ಲಿ ನಂಗೆ ಕೆಲಸ ಸಿಗತ್ತಾ? ಸಿಗತ್ತೆ. ನಾನು ಕರ್ನಾಟಕದವನಾಗಿದ್ರು ನನ್ನ ಕೆಲಸ ಸಿಗತ್ತಾ? ಸಿಗತ್ತೆ. ನಾನು ಯು ಪಿ PCS ಬರಿಬೋದಾ? ಬರಿಬೋದು. ನಾನು ಅರುಣಾಚಲ್ ಪ್ರದೇಶ್ PCS ಬರಿಬೋದಾ? ಬರಿಬೋದು. ಬಟ್ ಏನಾಗತ್ತೆ ಗೊತ್ತಾ, ಅಲ್ಲಿ ಕಂಪಲ್ಸರಿ ಲ್ಯಾಂಗ್ವೇಜ್ ಅಂತ ಮಾಡ್ತಾರೆ. ಆ ಕಂಪಲ್ಸರಿ ಲ್ಯಾಂಗ್ವೇಜ್ ಪಾಸ್ ಆಗಬೇಕಷ್ಟೆ. ಸೊ ನನ್ನದು ಪ್ಲೇಸ್ ಆಫ್ ರೆಸಿಡೆಂಟ್ ಪ್ರಕಾರ ದೇ ಕಾನ್ ಡಿಸ್ಕ್ರಿಮಿನೇಟ್ ಮೀ. ದೇ ಕ್ಯಾನ್ ಓನ್ಲಿ ಡಿಸ್ಕ್ರಿಮಿನೇಟ್ ಮೀ ವೆದರ್ ಐ ಕ್ಲಿಯರ್ಡ್ ದ ಲ್ಯಾಂಗ್ವೇಜ್ ಪೇಪರ್ ಆರ್ ನಾಟ್. So statement 1 correct ಇದೆ. Statement 2, Parliament can prescribe residence as a condition for appointment in a state. ಹೌದು ಸರ್, can it prescribe? ಹೌದು ಸರ್. ಎಕ್ಸಾಂಪಲ್, ಆಂಧ್ರ ಪ್ರದೇಶಲ್ಲಿ ಕ್ಲಾಸ್ 3 ಎಂಪ್ಲಾಯೀಸು ಬರೀ ಆಂಧ್ರ ಪ್ರದೇಶ ಅವರೇ ಇರಬೇಕು. ಆಂಧ್ರ ಪ್ರದೇಶಲ್ಲಿ ಫಸ್ಟು ಕ್ಲಾಸ್ 3 ಎಂಪ್ಲಾಯೀಸು ಬರೀ ಆಂಧ್ರ ಪ್ರದೇಶ ಅವರೇ ಇರಬೇಕು. ಸೊ ಅದು ಸ್ಪೆಷಲ್ ಇದು ಬಂದಿದ್ದು, ಅದು ಪಾರ್ಲಿಮೆಂಟೇ ಮಾಡಿದ್ದಿದ್ದು. ಸೊ ಅದು ಕೂಡ ಕರೆಕ್ಟು. 1 ಕರೆಕ್ಟು, 2 ಕರೆಕ್ಟು. 9ಗೆ ಆನ್ಸರ್ ಬಂದ್ಬಿಟ್ಟು ಸಿ, ಬೋತ್ 1 and 2 ಆರ್ ಕರೆಕ್ಟ್. ಓಕೆನಾ ಸರ್? 9ಗೆ ಆನ್ಸರ್ ಬೋತ್ 1 and 2 ಆರ್ ಕರೆಕ್ಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ? Writs have been borrowed from English law. Both the statements are contradictory to each other. Sir, ಯೋಚನೆ ಮಾಡಿ. So no citizen can be discriminated against or be ineligible for any employment under the state on the grounds of residence. ಇದು ಕಾನ್ಸ್ಟಿಟ್ಯೂಷನಲ್ ರೈಟ್. ಹೌದಾ? ಇದು ಕಾನ್ಸ್ಟಿಟ್ಯೂಷನಲ್ ರೈಟ್. ಕಾನ್ಸ್ಟಿಟ್ಯೂಷನಲ್ 15 16 ಪ್ಲೇಸ್ ಆಫ್ ರೆಸಿಡೆಂಟ್ ಕರೆಕ್ಟು. ಆದರೆ ಪಾರ್ಲಿಮೆಂಟ್ ಏನು ಮಾಡಿದೆ, ಆಂಧ್ರ ಪ್ರದೇಶಲ್ಲಿ ಕ್ಲಾಸ್ 3 ಎಂಪ್ಲಾಯೀಸು ಬರೀ ಆಂಧ್ರದವ್ರು ಮಾತ್ರನೇ ಬೇಕು ಅಂತ ಹಾಕಿದೆ. ಸೊ ಅದಕ್ಕೆ ರೀಸನ್ಸ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಎ ರೀಸನ್ಸ್ ಆಲ್ಸೋ. ಸೊ ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರಿಮಿನೇಟ್ ಮಾಡಿಲ್ಲ. ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಡಿಸ್ಕ್ರಿಮಿನೇಟಿಂಗ್, ಬಟ್ ದೆರ್ ಈಸ್ ಅನ್ ಎಕ್ಸೆಪ್ಷನ್. ದಟ್ ಎಕ್ಸೆಪ್ಷನ್ ಈಸ್ ಗಿವನ್ ಬೈ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಏನಕ್ಕೆ ಆ ಥರ ಮಾಡಿದೆ. ಸೊ ಲೋಕಲೈಟ್ಸ್ಗೆ ಎಂಪ್ಲಾಯ್ಮೆಂಟ್ ಸಿಕ್ಲಿ ಅಂತ. ಅದು ಬರೀ ಆಂಧ್ರ ಪ್ರದೇಶಲ್ಲಿತ್ತು ಸರ್. ಓಕೆನಾ ಸರ್? ಆಂಧ್ರ ಪ್ರದೇಶಲ್ಲಿ ಕ್ಲಾಸ್ 3 ಎಂಪ್ಲಾಯೀಸ್, ಕ್ಲಾಸ್ 3 ಕ್ಲಾಸ್ 4 ಎಂಪ್ಲಾಯೀಸ್ಗೆ ರೆಸಿಡೆನ್ಶಿಪ್ ಈಸ್ ಒನ್ ಆಫ್ ದ, ಬೇರೆಯವರೆಲ್ಲ ಬಂದು ಅಲ್ಲಿ ಅವ್ರಿಗೆ ಆಪರ್ಚುನಿಟೀಸ್ ಕಿತ್ತಾಕೊಳ್ಳೋದು ಬೇಡ ಅಂತ ಕೊಟ್ಟಿರೋದಷ್ಟೇ ಪಾರ್ಲಿಮೆಂಟ್. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಜೊತೆಯಲ್ಲಿದ್ದಾಗ ಅವಾಗ. ಓಕೆನಾ ಸರ್? ಇನ್ಕ್ಲೂಡಿಂಗ್ ಹೈದರಾಬಾದ್ ಕರ್ನಾಟಕ ರೀಜನ್ ಕೂಡ ರೆಸಿಡೆನ್ಶಿಪ್. ನಾನೀಗ ಹೈದರಾಬಾದ್ ಕರ್ನಾಟಕದಲ್ಲಿ ರೆಸಿಡೆಂಟ್ ಆಗ್ಬೋದಾ? ಹಾಕೋಕ್ಕಾಗಲ್ಲ ಸರ್. ನಾನು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ನನಗೆ ಸೀಟ್ ಸಿಗಲ್ಲ, ಯಾಕಂದರೆ ಅದು ರಿಸರ್ವ್ ಆಗಿರುತ್ತೆ ಹೈದರಾಬಾದ್ ಕರ್ನಾಟಕ ರೀಜನ್ ಅವ್ರಿಗೆ. ಸೊ ಅದು ಪಾರ್ಲಿಮೆಂಟ್ ಮಾಡಿರೋದೆ.
ಓಕೆನಾ ಸರ್? ಸೊ ನೀವೇ ಎಕ್ಸಾಂಪಲ್ ಕೊಟ್ರಿ ಕಾಜಾ ಅವ್ರೆ, ಕರೆಕ್ಟ್ ಇದೆ ಸರ್. ಸೊ ಸ್ಟೇಟ್ಮೆಂಟ್ ಸಿ ಕರೆಕ್ಟ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ? Writs have been borrowed from English law. Territorial jurisdiction of High Court to issue writ is lower than the Supreme Court. Territorial jurisdiction of High Court to issue writs is lower than that of the Supreme Court. Nodana sir. Third one, writ jurisdiction of High Court of lower than that of the Supreme Court. Writ jurisdiction of High Court is lower than that of the Supreme Court. Supreme Court cannot refuse to exercise its writ jurisdiction. Supreme Court cannot refuse to exercise its writ jurisdiction. ಹೌದು, ರಾಜ್ಕುಮಾರ್ ಹೇಳ್ತಾ ಇದ್ದಾರೆ ಓನ್ಲಿ ಟು ಪ್ರೊವೈಡ್ ಈಕ್ವಾಲಿಟಿ ಇನ್ ಅಪಾಯಿಂಟ್ಮೆಂಟ್ಸ್. ಹೌದು, ಕರೆಕ್ಟ್. So 10th one, sir, writs have been borrowed from English law. Howdu sir? Howdu? Territorial jurisdiction of High Court to issue writ is lower than that of Supreme Court. Howdu sir? Territorial jurisdiction is correct. ಸೊ ನಾನು ಕರ್ನಾಟಕದಲ್ಲಿ ಕರ್ನಾಟಕದ ಸ್ಟೇಟ್ ಗವರ್ಮೆಂಟ್, ಸೊ ಕರ್ನಾಟಕದ ಇದರಲ್ಲಿ ನಂದು ಅದೇ ನಾನು ಕರ್ನಾಟಕದ ಹೈಕೋರ್ಟ್ ಆದರೆ ಬರೀ ಕರ್ನಾಟಕದ ಬೌಂಡ್ರೀಸಲ್ಲಿ ಮಾತ್ರ ನಾನು ರಿಟ್ ಹಾಕೋಕ್ಕಾಗೋದು. ನಾನು ಕರ್ನಾಟಕದ ಹೈಕೋರ್ಟು ತಮಿಳ್ನಾಡಲ್ಲಿ ಯಾರನ್ನೋ ಒಬ್ಬರನ್ನ ಕೆಲಸ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಕರ್ನಾಟಕದ ಹೈಕೋರ್ಟು ತಮಿಳ್ನಾಡು ಸಬಾರ್ಡಿನೇಟ್ ಕೋರ್ಟ್ಗೆ ಕೆಲಸ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಸೊ ಇಸ್ ಇಟ್ ಲೆಸ್? ಎಸ್ ಸರ್. ಸೊ ಸುಪ್ರೀಂ ಕೋರ್ಟ್ಗೆ ಅದಿದೆಯಾ? ಇದೆ ಸರ್. ಸುಪ್ರೀಂ ಕೋರ್ಟ್ ಕ್ಯಾನ್ ಡೂ ದಟ್. ಸುಪ್ರೀಂ ಕೋರ್ಟು ಪ್ರತಿಯೊಂದು ಹೈಕೋರ್ಟ್ಗೂ ಕೆಲಸ ಮಾಡೋಕ್ಕೆ ಹೇಳ್ಬೋದು. ಸುಪ್ರೀಂ ಕೋರ್ಟು ಪ್ರತಿಯೊಂದು ಸ್ಟೇಟ್ ಗವರ್ಮೆಂಟ್ ಅವ್ರಿಗೂ ಕೆಲಸ ಮಾಡೋಕ್ಕೆ ಹೇಳ್ಬೋದು ರಿಟ್ ಜ್ಯೂರಿಸ್ಡಿಕ್ಷನ್ ಪ್ರಕಾರ. ಸೊ ಕರೆಕ್ಟ್ ಇದೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ರಿಟ್ ಜ್ಯೂರಿಸ್ಡಿಕ್ಷನ್ ಆಫ್ ಹೈ ಕೋರ್ಟ್ ಈಸ್ ಆಫ್ ಲೋವರ್ ದೆನ್ ದಟ್ ದ ಸುಪ್ರೀಂ ಕೋರ್ಟ್. ಇಲ್ಲ ಸರ್, ರಿಟ್ ಜ್ಯೂರಿಸ್ಡಿಕ್ಷನ್ ಹೈಕೋರ್ಟ್ಗೆ ಏನಾಗುತ್ತೆ ಜಾಸ್ತಿ ಇದೆ. ಏನು ಜಾಸ್ತಿ ಇದೆ? ಸೊ ಹೈಕೋರ್ಟ್ಸು ಏನು ಮಾಡ್ಬೋದು, ರಿಟ್ ಜ್ಯೂರಿಸ್ಡಿಕ್ಷನ್ನ 2 ಕೆಲಸಕ್ಕೆ ಮಾಡ್ಬೋದು. ಒಂದು ಫಂಡಮೆಂಟಲ್ ರೈಟ್ ವೈಲೇಷನ್ಗೂ ಮಾಡ್ಬೋದು, ಲೀಗಲ್ ರೈಟ್ಸ್ ವೈಲೇಷನ್ಗೂ ರಿಟ್ ಜ್ಯೂರಿಸ್ಡಿಕ್ಷನ್ನು ಹೈಕೋರ್ಟ್ಗಿದೆ. ಆದರೆ ಸುಪ್ರೀಂ ಕೋರ್ಟ್ಗೆ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಮಾತ್ರನೇ, ಲೀಗಲ್ ರೈಟ್ಸ್ ವೈಲೇಷನ್ಸ್ಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಹೈಕೋರ್ಟ್ಗೆ ಹೋಗ್ಬೋದು. ಓಕೆ, ರಿಟ್ ಜ್ಯೂರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ ಈಸ್ more than that of the Supreme Court. It is not lesser, more. Lower alla, more. Okay na sir? So Supreme Court or ಹೇಳ್ತಾರೆ, so according to Article 13 fundamental rights violation ಮಾಡಿದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ ಓನ್ಲಿ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ಗೆ ರಿಟ್ ಆರ್ಟಿಕಲ್ 32 ಕೊಡಬೇಕಾಗಿರೋದು ಓನ್ಲಿ ಫಾರ್ ರಿಟ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ಆದರೆ ಹೈಕೋರ್ಟು ಲೀಗಲ್ ರೈಟ್ಸ್ಗೂ ಕೊಡ್ಬೋದು, ಫಂಡಮೆಂಟಲ್ ರೈಟ್ಸ್ಗೂ ಕೊಡ್ಬೋದು. ಓಕೆನಾ ಸರ್? ಸೊ ಸ್ಟೇಟ್ಮೆಂಟ್ 3 ರಾಂಗ್ ಆಗುತ್ತೆ. ಸ್ಟೇಟ್ಮೆಂಟ್ 4, ಸುಪ್ರೀಂ ಕೋರ್ಟ್ ಕ್ಯಾನ್ ನಾಟ್ ರೆಫ್ಯೂಸ್ ಟು ಎಕ್ಸೈಸ್ ಇಟ್ಸ್ ರಿಟ್ ಜ್ಯೂರಿಸ್ಡಿಕ್ಷನ್. ಸೊ ನಾವು ಹೋಗ್ಬಿಟ್ಟು ಸರ್ ರಿಟ್ ಹಾಕಿ ಅಂದರೆ ಹಾಕ್ಲೇಬೇಕಾಗತ್ತೆ. ತಪ್ಪು ನಡೆದಿದ್ರೆ, ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಇದ್ದಾಗ ಸುಪ್ರೀಂ ಕೋರ್ಟ್ ನಾನು ರಿಟ್ ಜ್ಯೂರಿಸ್ಡಿಕ್ಷನ್ ಯೂಸ್ ಮಾಡಲ್ಲ ಅಂದರೆ ಅದು ತಪ್ಪಾಗತ್ತೆ. ಸುಪ್ರೀಂ ಕೋರ್ಟ್ ನಾನು ರಿಟ್ ಜ್ಯೂರಿಸ್ಡಿಕ್ಷನ್ ಯೂಸ್ ಮಾಡಲ್ಲ ಅಂದರೆ ತಪ್ಪಾಗತ್ತೆ. ಓಕೆನಾ ಸರ್? ಸೊ ಸುಪ್ರೀಂ ಕೋರ್ಟ್ ಕೆನಾಟ್ ರೆಫ್ಯೂಸ್ ಟು ಎಕ್ಸೈಸ್ ಇಟ್ಸ್ ರಿಟ್ ಜ್ಯೂರಿಸ್ಡಿಕ್ಷನ್. ಸ್ಟೇಟ್ಮೆಂಟ್ 4 ಕರೆಕ್ಟು. 1, 2 and 4 ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ 10ಗೆ ಆನ್ಸರ್ ಬಂದ್ಬಿಟ್ಟು ಎ. 10ಗೆ ಆನ್ಸರ್ ಬಂದ್ಬಿಟ್ಟು ಎ. ಕ್ಲಿಯರ್? ಓಕೆನಾ ಸರ್? ಸೊ ಇವತ್ತು 10 ಕ್ವಶನ್ ನೋಡಿದ್ವಿ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಇತ್ತು. ಬಟ್ ಏನಕ್ಕೆ ಮಾಡಿದೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓವರ್ ಆಲ್ ಫಂಡಮೆಂಟಲ್ ರೈಟ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಸರ್ ನಾಳೆ ನಾನು ಮೋಸ್ಟ್ಲಿ ಪಾರ್ಲಿಮೆಂಟ್ ಕ್ವಶನ್ಸ್ ಎತ್ಕೊಂಡ್ಬರ್ತೀನಿ, ಸ್ವಲ್ಪ ಚೆನ್ನಾಗೇ ಮಾಡಿಕೊಂಡು ಕಷ್ಟ ಕ್ವಶನ್ಸೇ ಕೊಡ್ತೀನಿ. ಪಾರ್ಲಿಮೆಂಟ್ ಒಂದು ಸತಿ ಓದ್ಕೊಳ್ಳಿ ಸರ್. ಇವತ್ತು ನಾಳೆ 10 ಕ್ವಶನ್ಸು ಪಾರ್ಲಿಮೆಂಟ್ ಎತ್ಕೊಂಡ್ಬರ್ತೀನಿ. ಸೊ 2 ದಿವಸ ಪಾರ್ಲಿಮೆಂಟ್ ಮುಗಿಸೋಣ. ಅದಾದಮೇಲೆ ನೆಕ್ಸ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಸೊ ಸುಪ್ರೀಂ ಕೋರ್ಟ್ದು ಮುಗಿಸ್ಬಿಟ್ಟು ಹೈಕೋರ್ಟ್ಗೆ ಹೋಗೋಣ. ಹೈಕೋರ್ಟ್ ಮುಗಿಸ್ಬಿಟ್ಟು ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ಗೆ ಹೋಗೋಣ. ಆ ಥರ ಆನ್ ದ ಬೇಸಿಸ್, ಸೊ ಡೈಲಿ ಬೇಸಿಸ್ ಪ್ರಕಾರ ನಾವು ಚಾಪ್ಟರೇ ಕವರ್ ಮಾಡ್ಕೊಂಡು ಹೋಗೋಣ.
ಸರ್ ನಾವು ಆಗಲೇ 5 ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಕ್ವಶನ್ಸ್ 50 ಕ್ವಶನ್ಸ್ ಮಾಡಿದ್ದೀವಿ ನಮ್ಗೆ ಗೊತ್ತಿಲ್ಲದೇ. ಸೊ 50 ಕ್ವಶನ್ಸ್ ಅಂದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ಸೋ ಮಚ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಆಲ್ ಆಫ್ ಯು. ಓಕೆನಾ ಸರ್? ನಾಳೆ 9:30ಗೆ ಮೀಟ್ ಹಾಕೋಣ. ನಾಳೆ ಪಾರ್ಲಿಮೆಂಟ್ ಬಗ್ಗೆ ಓದ್ಕೊಂಬನ್ನಿ ಸರ್. ಸೊ ಈಸಿ ಆಗುತ್ತೆ. ನಾಳೆ 9 ಗಂಟೆಗೆ ಮೀಟ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಹ್ಯಾವ್ ಎ ವಂಡರ್ಫುಲ್ ಡೇ. ಗಾಡ್ ಬ್ಲೆಸ್ ಯು. ಆಲ್ ದ ವೆರಿ ಬೆಸ್ಟ್ ಫಾರ್ ಪ್ರಿಪ್ರೇಷನ್ ಸರ್. ಚೆನ್ನಾಗಿ ಪ್ರಿಪೇರ್ ಆಗಿ.